ಕೋಗಿಲುಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಪೋಸ್ಟರ್ ವಾರ್ ನಡೀತಾ ಇದೆ. ಈ ಹಿಂದೆ ಈ ಎಲ್ಲ ಅಕ್ರಮಕ್ಕೆ ಕಾರಣವಾಗಿರುವ ವ್ಯಕ್ತಿ ವಸೀಂ ಅನ್ನೋ ಆರೋಪ ಇದೆ. ಈತ ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿದ್ದ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇತ್ತು. ಇದೀಗ ಕಾಂಗ್ರೆಸ್ ನಾಯಕರ ನಂತರ ಎಸ್.ಆರ್. ವಿಶ್ವನಾಥ್ ಜೊತೆಯಲ್ಲಿ ಈ ವಂಚಕ ಅನ್ನೋ ಆರೋಪ ಹೊತ್ತಿರುವ ವಸೀಂ ಹಾಗೆ ವಿಜಿ ಇರುವ ಫೋಟೋ ಪೋಸ್ಟರ್ಗಳಾಗಿ ಹರಿದಾಡ್ತಾ ಇದೆ. ವಿಶ್ವನಾಥ್ ಅವರ ಜೊತೆಯಲ್ಲಿ ಆರೋಪಿಗಳು ಇರುವ ಪೋಸ್ಟರ್ ಅನ್ನ ಹಂಚಲಾಗ್ತಾ ಇದೆ. ಬ್ಯಾಟ್ರಾಯನ್ಪುರದಲ್ಲಿ ಈ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುಳ್ಳು ಶೋಧನಾ ಸಮಿತಿ ಅಂತ ಹೇಳಿ ಈ ಪೋಸ್ಟರ್ಗೆ ಟ್ಯಾಗ್ಲೈನ್ ಬೇರೆ ಕೊಡಲಾಗಿದೆ. ಸಹಕಾರ ನಗರ, ದ್ವಾರಕಾ ನಗರ, ಬಾಗ್ಲೂರು ಕ್ರಾಸ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪೋಸ್ಟರ್ ಅಳವಡಿಸಿ ಕಾಂಗ್ರೆಸ್ನವರು ಬಿಜೆಪಿಯ ಈ ಸತ್ಯ ಶೋಧನಾ ಸಮಿತಿ ಅಂತ ಹೇಳಿ ಏನು ನಡೀತು ನಿನ್ನೆ, ಅದನ್ನ ಸುಳ್ಳು ಶೋಧನಾ ಸಮಿತಿ ಅಂತ ಹೇಳಿ ಪೋಸ್ಟರ್ ಹಾಕಿ ಟೀಕಿಸ್ತಾ ಇದ್ದಾರೆ. ಕೋಗಿಲು ಬಡಾವಣೆಯ ಮನೆ ಒತ್ತುವರಿ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಎರಡೂ ಪಕ್ಷಗಳಿಂದಲೂ ಕೂಡ ಇದೀಗ ಒಂದಿಷ್ಟು ಫೋಟೋ ವೈರಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿಮ್ಗೆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇದು ಯಲಹಂಕದ ಬಾಗ್ಲೂರು ಕ್ರಾಸ್ನ ದೃಶ್ಯ. ಇಲ್ಲಿ ಯಲಹಂಕ ಬಿಜೆಪಿ ಶಾಸಕರಾಗಿರುವಂತಹ ಎಸ್.ಆರ್. ವಿಶ್ವನಾಥ್ ಜೊತೆಗೆ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡಲಾಗಿದೆ. ಜೊತೆಗೆ ಇದು ಸುಳ್ಳು ಶೋಧನಾ ಸಮಿತಿ ಅಂತ ಬರಹವನ್ನು ಕೂಡ ಬರೆಯಲಾಗಿದೆ. ಪ್ರಮುಖ ಕಾರಣ ಏನಂದರೆ ಯಲಹಂಕ ಕೋಗಿಲು ಬಡಾವಣೆ ಡೆಮಾಲಿಷನ್ ಪ್ರಕರಣದಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಒಂದು ವಾಶಿಮ್ ಆದರೆ ಇನ್ನೊಂದು ವಿಜಯ್ ಅವರು. ವಾಶಿಮ್ ಇತ್ತೀಚೆಗೆ ಕಾಂಗ್ರೆಸ್ ಅಂದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರ ಜೊತೆಗಿನ ವಾಶಿಮ್ ಅವರ ಫೋಟೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಯಲಹಂಕಕ್ಕೆ ಭೇಟಿ ಕೊಟ್ಟಿತ್ತು. ಅದಕ್ಕೆ ವಿರೋಧ ಮಾಡುವಂತೆ ಇದೀಗ ಅದು ಸುಳ್ಳು ಶೋಧನಾ ಸಮಿತಿ ಅನ್ನೋ ನಿಟ್ಟಿನಲ್ಲಿ ಬರಹವನ್ನು ಬರೆದು ಒಂದಿಷ್ಟು ಪೋಸ್ಟರ್ಗಳನ್ನು ಯಲಹಂಕ ಸುತ್ತಮುತ್ತ ಕೆಲವು ಭಾಗದಲ್ಲಿ ಹಾಕಲಾಗಿದೆ. ಇಲ್ಲಿ ಇರುವಂತಹ ಬಹುತೇಕ ಪೋಸ್ಟರ್ಗಳನ್ನು ಇದೀಗ ಹರಿದಾಕಿದ್ದಾರೆ. ಈ ಒಂದು ಭಾಗದಲ್ಲಿ ಸರಿಸುಮಾರು 10ಕ್ಕೂ ಅಧಿಕ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಅದನ್ನು ಹರಿದು ಬಿಸಾಕುವಂತ ಕೂಡ ಕೆಲಸ ಆಗಿದೆ. ನಿಮಗೆ ಹರಿದು ಬಿಸಾಕಿರುವಂತಹ ಆ ಒಂದು ಪೋಸ್ಟರ್ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹಲವೆಡೆ ಅಂದರೆ ವಿಜಯ್ ಅವರ ಫೋಟೋ ಜೊತೆಗೆ ಯಲಹಂಕ ಶಾಸಕರ ಫೋಟೋವನ್ನು ಇಟ್ಟು ಅದನ್ನು ವೈರಲ್ ಮಾಡುವಂತಹ ಒಂದು ಕೆಲಸ ಆಗಿತ್ತು. ಇತ್ತೀಚೆಗೆ ಈ ಒಂದು ಯಲಹಂಕ ಕೋಗಿಲು ಬಡಾವಣೆಯ ಡೆಮಾಲಿಷನ್ ಪ್ರಕರಣದ ಸುತ್ತ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇದೆ. ದಿನಕ್ಕೊಂದರಂತೆ ಕೆಲವೊಂದಿಷ್ಟು ಫೋಟೋಗಳನ್ನು ವೈರಲ್ ಮಾಡುವಂತಹ ಕೆಲಸಗಳನ್ನು ಎರಡೂ ಕಡೆಯವರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಎಂಬಂತೆ ಇದೀಗ ವಿಜಯ್ ಅವರ ಫೋಟೋವನ್ನು ಪೋಸ್ಟರ್ ಅಂಟಿಸುವ ಮೂಲಕ ಜನರಿಗೆ ಅಂದರೆ ವಿಜಯ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಅವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು ಅನ್ನೋ ಸಂದೇಶವನ್ನು ಕೂಡ ಸಾರಲು ಒಂದಿಷ್ಟು ಜನ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲುಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಪೋಸ್ಟರ್ ವಾರ್ ನಡೀತಾ ಇದೆ. ಈ ಹಿಂದೆ ಈ ಎಲ್ಲ ಅಕ್ರಮಕ್ಕೆ ಕಾರಣವಾಗಿರುವ ವ್ಯಕ್ತಿ ವಸೀಂ ಅನ್ನೋ ಆರೋಪ ಇದೆ. ಈತ ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿದ್ದ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇತ್ತು. ಇದೀಗ ಕಾಂಗ್ರೆಸ್ ನಾಯಕರ ನಂತರ ಎಸ್.ಆರ್. ವಿಶ್ವನಾಥ್ ಜೊತೆಯಲ್ಲಿ ಈ ವಂಚಕ ಅನ್ನೋ ಆರೋಪ ಹೊತ್ತಿರುವ ವಸೀಂ ಹಾಗೆ ವಿಜಿ ಇರುವ ಫೋಟೋ ಪೋಸ್ಟರ್ಗಳಾಗಿ ಹರಿದಾಡ್ತಾ ಇದೆ. ವಿಶ್ವನಾಥ್ ಅವರ ಜೊತೆಯಲ್ಲಿ ಆರೋಪಿಗಳು ಇರುವ ಪೋಸ್ಟರ್ ಅನ್ನ ಹಂಚಲಾಗ್ತಾ ಇದೆ. ಬ್ಯಾಟ್ರಾಯನ್ಪುರದಲ್ಲಿ ಈ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುಳ್ಳು ಶೋಧನಾ ಸಮಿತಿ ಅಂತ ಹೇಳಿ ಈ ಪೋಸ್ಟರ್ಗೆ ಟ್ಯಾಗ್ಲೈನ್ ಬೇರೆ ಕೊಡಲಾಗಿದೆ. ಸಹಕಾರ ನಗರ, ದ್ವಾರಕಾ ನಗರ, ಬಾಗ್ಲೂರು ಕ್ರಾಸ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪೋಸ್ಟರ್ ಅಳವಡಿಸಿ ಕಾಂಗ್ರೆಸ್ನವರು ಬಿಜೆಪಿಯ ಈ ಸತ್ಯ ಶೋಧನಾ ಸಮಿತಿ ಅಂತ ಹೇಳಿ ಏನು ನಡೀತು ನಿನ್ನೆ, ಅದನ್ನ ಸುಳ್ಳು ಶೋಧನಾ ಸಮಿತಿ ಅಂತ ಹೇಳಿ ಪೋಸ್ಟರ್ ಹಾಕಿ ಟೀಕಿಸ್ತಾ ಇದ್ದಾರೆ.
ಕೋಗಿಲು ಬಡಾವಣೆಯ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಎರಡೂ ಪಕ್ಷಗಳಿಂದಲೂ ಕೂಡ ಇದೀಗ ಒಂದಿಷ್ಟು ಫೋಟೋ ವೈರಲ್ ಮಾಡುವಂತ ಕೆಲಸ ಆಗ್ತಾ ಇದೆ. ನಿಮ್ಗೆ ಒಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇದು ಯಲಹಂಕದ ಬಾಗ್ಲೂರು ಕ್ರಾಸ್ನ ದೃಶ್ಯ. ಇಲ್ಲಿ ಬಿಜೆಪಿನ ಯಲಹಂಕ ಬಿಜೆಪಿ ಶಾಸಕರಾಗಿರುವಂತಹ SR ವಿಶ್ವನಾಥ್ ಜೊತೆಗೆ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡಲಾಗಿದೆ. ಜೊತೆಗೆ ಇದು ಸುಳ್ಳು ಶೋಧನಾ ಸಮಿತಿ ಅಂತ ಬರಹವನ್ನು ಕೂಡ ಬರೆಯಲಾಗಿದೆ. ಪ್ರಮುಖ ಕಾರಣ ಏನಂದ್ರೆ ಯಲಹಂಕ ಕೋಗಿಲು ಬಡಾವಣೆಯ ಡೆಮಾಲಿಷನ್ ಪ್ರಕರಣದಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಒಂದು ವಾಶಿಮ್ ಆದರೆ ಇನ್ನೊಂದು ವಿಜಯ್ ಅವರು. ವಾಶಿಮ್ ಇತ್ತೀಚೆಗೆ ಕಾಂಗ್ರೆಸ್ ಅಂದರೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರ ಜೊತೆಗಿನ ವಾಶಿಮ್ ಅವರ ಫೋಟೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ವಿಜಯ್ ಅವರ ಫೋಟೋವನ್ನು ಕೂಡ ವೈರಲ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಯಲಹಂಕಕ್ಕೆ ಭೇಟಿ ಕೊಟ್ಟಿತ್ತು. ಅದಕ್ಕೆ ವಿರೋಧ ಮಾಡುವಂತೆ ಇದೀಗ ಅದು ಸುಳ್ಳು ಶೋಧನಾ ಸಮಿತಿ ಅನ್ನೋ ನಿಟ್ಟಿನಲ್ಲಿ ಬರಹವನ್ನು ಬರೆದು ಒಂದಿಷ್ಟು ಪೋಸ್ಟರ್ಗಳನ್ನು ಯಲಹಂಕ ಸುತ್ತಮುತ್ತ ಕೆಲವು ಭಾಗದಲ್ಲಿ ಹಾಕಲಾಗಿದೆ. ಇಲ್ಲಿ ಇರುವಂತಹ ಬಹುತೇಕ ಪೋಸ್ಟರ್ಗಳನ್ನು ಇದೀಗ ಹರಿದಾಕಿದ್ದಾರೆ. ಈ ಒಂದು ಭಾಗದಲ್ಲಿ ಸರಿಸುಮಾರು 10ಕ್ಕೂ ಅಧಿಕ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಅದನ್ನು ಹರಿದು ಬಿಸಾಕುವಂತ ಕೂಡ ಕೆಲಸ ಆಗಿದೆ. ನಿಮಗೆ ಹರಿದು ಬಿಸಾಕಿರುವಂತಹ ಆ ಒಂದು ಪೋಸ್ಟರ್ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹಲವೆಡೆ ಅಂದ್ರೆ ವಿಜಯ್ ಅವರ ಫೋಟೋ ಜೊತೆಗೆ ಯಲಹಂಕ ಶಾಸಕರ ಫೋಟೋವನ್ನು ಇಟ್ಟು ಅದನ್ನು ವೈರಲ್ ಮಾಡುವಂತಹ ಒಂದು ಕೆಲಸ ಆಗಿತ್ತು. ಇತ್ತೀಚೆಗೆ ಈ ಒಂದು ಯಲಹಂಕ ಕೋಗಿಲು ಬಡಾವಣೆಯ ಡೆಮಾಲಿಷನ್ ಪ್ರಕರಣದ ಸುತ್ತ ರಾಜಕೀಯ ತಿರುವು ಕೂಡ ಪಡೆದುಕೊಳ್ತಾ ಇದೆ. ದಿನಕ್ಕೊಂದರಂತೆ ಕೆಲವೊಂದಿಷ್ಟು ಫೋಟೋಗಳನ್ನು ವೈರಲ್ ಮಾಡುವಂತಹ ಕೆಲಸಗಳನ್ನು ಎರಡೂ ಕಡೆಯವರು ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಎಂಬಂತೆ ಇದೀಗ ವಿಜಯ್ ಅವರ ಫೋಟೋವನ್ನು ಪೋಸ್ಟರ್ ಅಂಟಿಸುವ ಮೂಲಕ ಜನರಿಗೆ ಅಂದ್ರೆ ವಿಜಯ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಅವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು ಅನ್ನೋ ಸಂದೇಶವನ್ನು ಕೂಡ ಸಾರಲು ಒಂದಿಷ್ಟು ಜನ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಕದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಪೋಸ್ಟರ್ ವಾರ್ ನಡೀತಾ ಇತ್ತು. ಈ ಹಿಂದೆ ಈ ಎಲ್ಲ ಅಕ್ರಮಕ್ಕೆ ಕಾರಣವಾಗಿರುವ ವ್ಯಕ್ತಿ ವಸೀಮ್ ಅನ್ನೋ ಆರೋಪ ಇದೆ. ಈತ ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿದ್ದ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಕಾಂಗ್ರೆಸ್ನ ವಿರುದ್ಧ ಆರೋಪ ಮಾಡುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇತ್ತು. ಇದೀಗ ಕಾಂಗ್ರೆಸ್ ನಾಯಕರ ನಂತರ SR ವಿಶ್ವನಾಥ್ ಜೊತೆಯಲ್ಲಿ ಈ ವಂಚಕ ಅನ್ನೋ ಆರೋಪ ಹೊತ್ತಿರುವ ವಸೀಮ್ ಹಾಗೆ ವಿಜಯ್ ಇರುವ ಫೋಟೋ ಪೋಸ್ಟರ್ಗಳಾಗಿ ಹರಿದಾಡ್ತಾ ಇದೆ. ವಿಶ್ವನಾಥ್ ಅವರ ಜೊತೆಯಲ್ಲಿ ಆರೋಪಿಗಳು ಇರುವ ಪೋಸ್ಟರ್ ಅನ್ನ ಹಂಚಲಾಗ್ತಾ ಇದೆ. ಬ್ಯಾಟ್ರಾಯನ್ಪುರದಲ್ಲಿ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುಳ್ಳು ಶೋಧನಾ ಸಮಿತಿ ಅಂತ